ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 10. ಅಲ್ಪದಾನದಿಂದ ಮಹಾಪುಣ್ಯ. ಜ್ಞಾನಾನಂದಮಯಂ ದೇವಂ ಹರಿಂ ಸುರಗುರುಂ ವಿಭುಂ ನಮಾಮಿ ಶಿರಸಾ ಭಕ್ತ್ಯಾ ನಾರಾಯಣಮಣಾಮಯಂ. ಶ್ರುತಕೀರ್ತಿಯು ಶ್ರುತದೇವ ಮುನಿಗಳನ್ನು ಮನ್ಮಥನ ಪತ್ನಿ ರತಿದೇವಿಯು ಆಚರಿಸಿದ ಅಶೂನ್ಯ ಶಯನ ವ್ರತ ವಿಧಾನವನ್ನು ತಿಳಿಸುವಂತೆ ಪ್ರಾರ್ಥಿಸಿದನು. ಮಹಾರಾಜನ ಪ್ರಾರ್ಥನೆಯಂತೆ ಶ್ರುತದೇವರು ಅದನ್ನು ತಿಳಿಸುತ್ತಾರೆ. ಹಿಂದೆ ಶ್ರೀಹರಿಯು ರಮಾದೇವಿಗೆ ಅಶೂನ್ಯ ಶಯನ ವ್ರತವನ್ನು ತಿಳಿಸಿದ್ದನು. ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದರೆ ಸಕಲ ಪಾಪಗಳೂ ನಶಿಸುತ್ತವೆ. ಶ್ರಾವಣ ಶುದ್ಧ ಬಿದಿಗೆ ದಿನ ಈ ವ್ರತ ಸಂಕಲ್ಪ ಮಾಡಬೇಕು. ಚಾತುರ್ಮಾಸ ಕಾಲದಲ್ಲಿ ವ್ರತಸ್ಥರು ಕೇವಲ ಹವಿಷ್ಯಾನ್ನ ಭುಜಿಸಿ ಲಕ್ಷ್ಮೀ ಜನಾರ್ದನನನ್ನು ಪೂಜಿಸಬೇಕು. ಚಕ್ರ ಶಂಖ ಗದಾಧಾರಿಯಾದ ಪೀತಾಂಬರಧಾರಿಯಾದ ಲಕ್ಷ್ಮೀ ನಾರಾಯಣ ವಿಗ್ರಹವನ್ನು ಪುಷ್ಪಗಳಿಂದ ಪೂಜಿಸಬೇಕು. ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನ ನೀಡಿ ಭೋಜನ ಮಾಡಿಸಿ ಶಯ್ಯಾದಾನ ನೀಡಬೇಕು. ಚಾತುರ್ಮಾಸದಲ್ಲಿ ಜನಾರ್ದನನ್ನು ಪೂಜಿಸಿ ಮಾರ್ಗಶಿರದಲ್ಲಿ ಶ್ರೀಹರಿಯನ್ನು ಚೈತ್ರದಿಂದ 4 ತಿಂಗಳು ಪೂಜಿಸಬೇಕು. ಯೋಗಿ ವೃಂದನೂ ದೋಷ ದೂರನೂ ಆದ ನಾರಾಯಣನನ್ನು ಆಷಾಢ ಶುದ್ಧ ಬಿದಿಗೆಯವರೆಗೆ ಪೂಜಿಸಿ ಆ ದಿನ ವ್ರತ ಪೂರ್ತಿ ಮಾಡಬೇಕು. ತುಪ್ಪದಲ್ಲಿ ಕರಿದ ಆಪೂಪ, ಪಾಯಸ, ಪಂಚಾಮೃತ ಮೊದಲಾದ ಪದಾರ್ಥಗಳನ್ನು ನಿವೇದಿಸಬೇಕು. ಲಕ್ಷ್ಮೀ ಜನಾರ್ದನ, ಶ್ರೀಕೃಷ್ಣ, ವರಾಹದೇವರ ಪ್ರತಿಮೆಗಳನ್ನು ಪೂಜಿಸಿ ಕೇಶವಾದಿ ನಾಮಗಳಿಂದ 24 ವಿಪ್ರರಿಗೆ ಭೋಜನ ಮಾಡಿಸಬೇಕು. ವಸ್ತ್ರ ದ್ರವ್ಯಗಳನ್ನು ಯಥಾಶಕ್ತಿ ದಾನ ನೀಡಬೇಕು. ಶ್ರೀಹರಿಯ ವಿಗ್ರಹವನ್ನು ವೈಷ್ಣವ ಗೃಹಸ್ಥನಿಗೆ ದಾನ ಮಾಡಬೇಕು. ಲಕ್ಷ್ಮೀ ಸಹಿತನಾಗಿ ಅಶೂನ್ಯನಾದ ನೀನು ಹೇಗೆ ನಿಶ್ಚಿಂತನೋ ಅದೇ ರೀತಿ ನನಗೆ ಸುಖವಾದ ನಿದ್ರೆ ಬರಲಿ ಎಂದು ಪ್ರಾರ್ಥಿಸಿ ಯಥಾಶಕ್ತಿ ದಾನ ದಕ್ಷಿಣೆ ನೀಡಬೇಕು. ಈ ವ್ರತವನ್ನು ಸ್ತ್ರೀ ಪುರುಷರು ಆಚರಿಸಬಹುದು. ಶ್ರುತದೇವ ಮುನಿಗಳ ಮಾತನ್ನು ಆಲಿಸಿದ ರಾಜನು ವೈಶಾಖದಲ್ಲಿ ಛತ್ರಿ ದಾನದ ಮಹಿಮೆಯನ್ನು ತಿಳಿಸುವಂತೆ ಕೇಳಿದನು. ಆಗ ಋಷಿಗಳು ಅದನ್ನು ರಾಜನಿಗೆ ತಿಳಿಸಿದರು. ವೈಶಾಖದಲ್ಲಿ ಛತ್ರಿ ದಾನವು ತುಂಬಾ ಪುಣ್ಯಕರವಾಗಿದೆ. ಈ ಸಂದರ್ಭದಲ್ಲಿ ಒಂದು ಪ್ರಸಂಗ ಹೀಗಿದೆ. ಹಿಂದೆ ವಂಗ ದೇಶದಲ್ಲಿ ಹೇಮಕಾಂತನೆಂಬ ರಾಜನಿದ್ದನು. ಅವನು ಒಮ್ಮೆ ಬೇಟೆಗಾಗಿ ಅರಣ್ಯಕ್ಕೆ ಹೋದನು. ಅಲ್ಲಿ ಶತಚಿತ್ ಎಂಬ ಮುನಿಯು ಸಮಾಧಿಯಲ್ಲಿದ್ದನು. ರಾಜನು ಆ ಯೋಗಿಯನ್ನು ನೋಡಿ ಕೊಲ್ಲಲು ಹೊರಟಾಗ ಶಿಷ್ಯರು ತಡೆದರು. ಗುರುಗಳು ಸಮಾಧಿ ಸ್ಥಿತಿಯಲ್ಲಿರುವಾಗ ಬಾಹ್ಯ ವ್ಯಾಪಾರಗಳು ಅವರಿಗೆ ಗೋಚರವಾಗದೆಂದು ಅವರ ಮೇಲೆ ಸಿಟ್ಟಾಗಬಾರದೆಂದು ತಿಳಿಸಿದರು. ರಾಜನು ತನಗೆ ಬಳಲಿಕೆಯಾಗಿದೆ ಎಂದು ಆತಿಥ್ಯವನ್ನು ಮಾಡಿರೆಂದು ಆಗ್ರಹಪಡಿಸಿದನು. ಆಗ ಅವರು ತಾವು ಭಿಕ್ಷಾವೃತ್ತಿಯಿಂದ ಜೀವಿಸುತ್ತಿರುವವರೆಂದು ಗುರುಗಳು ಅಧೀನರಾಗಿರುವುದರಿಂದ ಆತಿಥ್ಯದಲ್ಲಿ ಅಸಮರ್ಥರೆಂದು ತಿಳಿಸಿದರು. ರಾಜನು ಮತ್ತಷ್ಟು ಸಿಟ್ಟಿನಿಂದ ಅವರನ್ನು ಕೊಲ್ಲಲು ಬಿಲ್ಲನ್ನೆತ್ತಿ ಮುನ್ನುಗ್ಗಿದನು. ಕೆಲವು ಶಿಷ್ಯರನ್ನು ಕೊಂದನು. ರಾಜ ಸೈನಿಕರು ಆಶ್ರಮದಲ್ಲಿದ್ದ ವಸ್ತ್ರಗಳನ್ನು ಅಪಹರಿಸಿದರು. ಅಲ್ಲಿದ್ದ ಖಾದ್ಯ ವಸ್ತುಗಳನ್ನು ತಿಂದು ಹಾಕಿದರು. ರಾಜನು ಬೇಟೆ ಮುಗಿಸಿ ಅರಮನೆಗೆ ವಾಪಸ್ಸಾದನು. ಆತನ ತಂದೆ ಕುಶಕೇತುವಿಗೆ ಈ ವಿಚಾರ ತಿಳಿಯಿತು. ಅವನು ಮಗನ ದುರ್ನಡತೆಯಿಂದ ಕುಪಿತನಾಗಿ ರಾಜ್ಯದಿಂದ ಹೊರದೂಡಿದನು. ಬ್ರಹ್ಮಹತ್ಯಾ ದೋಷ ಪೀಡಿತನಾದ ಹೇಮಕಾಂತನು 28 ವರ್ಷ ತೊಂದರೆ ಅನುಭವಿಸಿದನು. ಆಗೊಂದು ದಿನ ಶ್ರಿತನೆಂದ ಋಷಿಯು ಬಿಸಿಲಿನ ತಾಪಕ್ಕೆ ಸಿಲುಕಿ ಬಳಲಿದಾಗ ರಾಜನು ತಾವರೆ ಎಲೆಯಿಂದ ಆತನಿಗೆ ನೆರಳು ಮಾಡಿ ಕುಡಿಯಲು ನೀರನ್ನು ಕೊಟ್ಟನು. ಆ ಋಷಿಯು ಚೇತರಿಸಿಕೊಂಡು ತನ್ನ ಆಶ್ರಮಕ್ಕೆ ವಾಪಸ್ಸಾದನು. ಇಂತಹ ಸಣ್ಣ ದಾನದಿಂದಲೇ ರಾಜನ ಪಾಪ ನಶಿಸಿತು. ಅವನನ್ನು ಕರೆದೊಯ್ಯಲು ಯಮದೂತರು ಬಂದರು. ಇದ್ದಕ್ಕಿದ್ದಂತೆ ರೋಗ ಪೀಡಿತನಾದ ರಾಜನು ಮರಣ ಹೊಂದಿದನು. ವೈಶಾಖ ಮಾಸದಲ್ಲಿ ಛತ್ರಿದಾನದ ಪ್ರಭಾವದಿಂದ ಅವನಿಗೆ ಭಗವನ್ ನಾಮಸ್ಮರಣೆ ಉಂಟಾಯಿತು. ಪರಮಾತ್ಮನು ಆಗ ಅಲ್ಲಿಗೆ ವಿಶ್ವಕ್ಷೇನನನ್ನು ಕಳುಹಿಸಿ ಯಮದೂತರನ್ನು ಓಡಿಸಿದನು. ವೈಶಾಖ ಧರ್ಮವು ಹೇಮಕಾಂತನನ್ನು ರಕ್ಷಿಸಿತು.
ವಿಶ್ವಕ್ಸೇನನು ಅವನನ್ನು ಕುಶಕೇತುವಿನ ಬಳಿ ಕರೆದೊಯ್ದು ಮತ್ತೆ ರಾಜ್ಯಾಭಿಷೇಕ ಮಾಡಿಸಿದನು. ವಿಶ್ವಕ್ಸೇನನ ಸ್ಪರ್ಶದಿಂದಲೇ ಹೇಮಕಾಂತನ ವ್ಯಾಧಿ ಗುಣವಾಯಿತು. ಕುಶಕೇತು ರಾಜನು ಮಗನಿಗೆ ರಾಜ್ಯ ವಹಿಸಿ ತಪಸ್ಸಿಗೆ ಹೊರಟನು. ಹೇಮಕಾಂತನು ಪ್ರತಿ ವರ್ಷ ವೈಶಾಖ ಮಾಸದ ಧರ್ಮಗಳನ್ನು ತಪ್ಪದೆ ಆಚರಿಸಿದನು. ಅವನಿಗೆ ಸಕಲಾಭೀಷ್ಟ ಸಿದ್ಧಿಯಾಯಿತು. ಮರಣಾನಂತರ ವಿಷ್ಣು ಲೋಕ ದೊರಕಿತು. ಹೀಗೆ ವೈಶಾಖ ಮಾಸದಲ್ಲಿ ಮಾಡಿದ ಅಲ್ಪದಾನವು ಮಹಾಪುಣ್ಯವೆಂದು ಶ್ರುತದೇವರು ಹೇಳಿದರೆಂಬಲ್ಲಿಗೆ ವೈಶಾಖ ಮಹಾತ್ಮೆಯ 10ನೆಯ ಅಧ್ಯಾಯವು ಮುಗಿಯಿತು. ನಾಳೆ ವೈಶಾಖ ಪುರಾಣದಿಂದ 11ನೇ ಅಧ್ಯಾಯ ನೃಗರಾಜನ ವೃತ್ತಾಂತ ಬಗ್ಗೆ ತಿಳಿದುಕೊಳ್ಳೋಣ. ಆದಿತ್ಯವರ್ಣಂ ಸರ್ವೇಶಂ ಯೋಗಿನಾಂ ಹೃದಯಾಸ್ಥಿತಂ ವಿಷ್ಣುಂ ಜಿಷ್ಣುಂ ಸದಾ ವಂದ್ಯಂ ವಂದೇ ಸರ್ವಾರ್ಥಸಿದ್ಧಯಾಂ.